ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 14. ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ತಂದೆಯನ್ನು ನೋಡಿದ ನಿವೇದಿತಾ ಅದು ಆಫೀಸ್ ಎನ್ನುವುದನ್ನು ಮರೆತು, ಅಪ್ಪ ಹಾಲೋಕೆ, ವಿಷಯವೇನೆಂದು ಬಿಡಿಸಿ ಹೇಳಿ. ನಮ್ಮ ಪ್ರಾಜೆಕ್ಟ್ ಮಧ್ಯದಲ್ಲಿ ಕ್ಯಾನ್ಸಲ್ ಆಗಲು ಸಾಧ್ಯವೇ ಇಲ್ಲ, ಅಂಥದ್ರಲ್ಲಿ ಈಗ ಎಂದು ಅವರೆದುರು ಕುಳಿತು ಅಪ್ಪನ ಕೈ ಹಿಡಿದಳು. ಎದುರಿದ್ದ ಫೈಲನ್ನು ಮಗಳತ್ತ ಚಾಚಿ, ಮೊದಲಾಗಿ ಕ್ಲೈಂಟಿಗೆ ನಿನ್ನೆಯಷ್ಟೇ ಕೊಟೇಶನ್ ಹೋದದ್ದು, ಅದು ಕೂಡ 1000 ಕೋಟಿಯದ್ದು. ತಪ್ಪಾದ ಕೊಟೇಶನ್ ಜೊತೆಗೆ ಅಷ್ಟೊಂದು ಹೆವಿ ಅಮೌಂಟ್. ಮೀಟಿಂಗಲ್ಲಿ ಇಷ್ಟು ದಿನ ಭಾರದ್ವಾಜ್ ಸ್ಟೀಲ್ಸ್ ಕಾಯ್ದುಕೊಂಡು ಬಂದ ಗೌರವ, ಘನತೆ ಎಲ್ಲ ನೆಲಕಚ್ಚಿತ್ತು. ಕೊಟೇಶನ್ ನೋಡಿ, ಅದು ಫೇಕ್, ನಮ್ಮ ಕಂಪನಿಯವರು, ಅದು ನೀವೆಲ್ಲ ಇದನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಅದರಲ್ಲಿದ್ದ ಸಿಂಚನ ಸಿಗ್ನೇಚರ್ ನೋಡಿ ತಲೆ ಕೆಟ್ಟಿತ್ತು. ಈ 2 ಮಕ್ಕಳು ನನ್ನ ಪ್ರಾಣ ತಿನ್ನಲೇ ಹುಟ್ಟಿದ್ದಾರೆ ಅನ್ನಿಸುತ್ತದೆ, ರಾಸ್ಕಲ್ಸ್ ಎಂದು ಕೋಪದಿಂದಲೇ ನುಡಿದರು. ಫೈಲ್ ಹಿಡಿದು ಒಮ್ಮೆ ಎಲ್ಲ ಪೇಪರ್ ಮೇಲೆ ಕಣ್ಣಾಡಿಸಿದ ನಿವೇದಿತಾ ನಸುನಕ್ಕು, ಅಪ್ಪ, ಇದು ಫೇಕ್ ಕೊಟೇಶನ್. ಇದೆಲ್ಲ ನೋಡಿ, ಯಾರೋ ಸಿಂಚನ ಸೀಲ್ ಅಂಡ್ ಸಿಗ್ನೇಚರ್ ಫೋಟೋಶಾಪ್ ಮಾಡಿಸಿದ್ದಾರೆ. ಸರಿಯಾಗಿ ಗಮನಿಸಿದರೆ ಸಿಗ್ನೇಚರ್ ಕ್ಲಿಯರ್ ಇಲ್ಲ, ಬ್ಲರ್ ಆಗಿದೆ. ಇದರಲ್ಲಿ ಸಿಂಚು ಮತ್ತು ಅಖಿಲ್ ತಪ್ಪಿಲ್ಲ. ಅವರಿಬ್ಬರ ಜೊತೆಯಲ್ಲೂ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿ ನೋಡುತ್ತೇನೆ. ಸಾಮ್ರಾಟ್, ಅಪ್ಪನ ಬಳಿ ಸ್ವಲ್ಪ ಹೊತ್ತು ಕುಳಿತಿರಿ, ಬಂದಿರುವ ಅತಿಥಿಯನ್ನು ಮಾತನಾಡಿಸಿ ಬರುತ್ತೇನೆ ಎಂದು ರಭಸದಲ್ಲೇ ಅಲ್ಲಿಂದ ಹೊರಗಡೆ ನಡೆದಳು. ತನ್ನ ಕ್ಯಾಬಿನ್ಗೆ ಹೋದ ನಿವೇದಿತಾ ರಾಜಾರೋಷವಾಗಿ ಮೊಬೈಲಲ್ಲಿ ಮಾತನಾಡುತ್ತಾ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಿರುವವನನ್ನು ನೋಡಿ ನಸುನಕ್ಕು, ಗುಡ್ ಆಫ್ಟರ್ನೂನ್ ಸರ್ ಎನ್ನುತ್ತಾ ಅವನೆದುರು ಕುಳಿತಾಗ ಅವಳನ್ನೊಮ್ಮೆ ನೋಡಿದವನು ಮಾತೆ ಮರೆತಂತೆ ಎದ್ದು ನಿಂತನು. ಸರ್, ಪರವಾಗಿಲ್ಲ, ಕುಳಿತುಕೊಳ್ಳಿ ಎಂದರೂ ನಿಂತೇ ಇರುವ ಆಸಾಮಿಯನ್ನು ನೋಡಿ, ಮಿಸ್ಟರ್ ರಾವತ್, ಟೇಕ್ ಯುವರ್ ಸೀಟ್ ಎಂದು ತುಸು ಜೋರಾಗಿಯೇ ಹೇಳಿದಳು. ಅವಳ ಧ್ವನಿ ಕೇಳಿದ ತಕ್ಷಣ ವಾಸ್ತವಕ್ಕೆ ಬಂದವನು ಮೊಬೈಲಿನಿಂದ ಕೇಳಿಸುತ್ತಿರುವ ಧ್ವನಿಯನ್ನು ಗಮನಿಸಿ, ಕಾಲ್ ಯು ಲೇಟರ್ ಎಂದು ಅವಳೆದುರು ಕುಳಿತು ಕನ್ನಡಕದೊಳಗಿನಿಂದ ಅವಳ ಅಂದವನ್ನು ದೀರ್ಘವಾಗಿ ಕಣ್ತುಂಬಿಕೊಂಡು ನಸುನಕ್ಕು ಕನ್ನಡಕ ತೆಗೆದು, ಮಿಸ್ ನಿವೇದಿತಾ ವಾಸುದೇವ್, ಬ್ಯೂಟಿ ವಿತ್ ಬ್ರೈನ್ ಕೇಳಿದ್ದೆ, ಆದರೆ ಈಗ ನಿಮ್ಮನ್ನು ನೋಡಿ ಐ ಅಗ್ರಿ ದಟ್, ನೈಸ್ ಟು ಮೀಟ್ ಯು ಎಂದು ಅವಳತ್ತ ಕೈ ಚಾಚಿದನು. ಅವನ ಮಾತು ಕಣ್ಣೋಟ ಅತಿ ಎನಿಸಿದರೂ ತಾನಿರುವ ಹುದ್ದೆಗೆ ಮರ್ಯಾದೆ ಕೊಟ್ಟು ಹಾಯ್ ಸರ್ ಅನ್ನುತ್ತಾ ಕೈ ಮಿಲಾಯಿಸುತ್ತಾ ಹೇಳಿದಳು. ನನ್ನ ಪರಿಚಯ ನಿಮ್ಮ ಕಂಪನಿಗೆ ಆಗಲೇ ಆಗಿರಬೇಕು ರೋ ಅನ್ನುತ್ತಿದ್ದವನ ಮಾತನ್ನು ತಡೆಯುವಂತೆ, ರೋಹನ್ ರಾವತ್, ಬಂದ ವಿಷಯ ಹೇಳಿ. ನಿಮ್ಮ ಪರಿಚಯದ ಅವಶ್ಯಕತೆ ಹೀಗಿಲ್ಲ, ಆದರೆ CEO ಆಗಿದ್ದಕ್ಕೆ ಕಂಗ್ರಾಟ್ಸ್ ಆ್ಯಂಡ್ ಗುಡ್ ಲಕ್ ಎಂದಳು. ನಸುನಕ್ಕ ರೋಹನ್, ಇಂಟ್ರೆಸ್ಟಿಂಗ್. ಇಲ್ಲಿಗೆ ಬರಲು ಮುಖ್ಯ ಕಾರಣ ನೀನೆ. ನಮ್ಮ ಕಂಪನಿ CEO ಆದ ಮೇಲೆ ಎಲ್ಲರಿಂದ ಕೇಳಲ್ಪಟ್ಟ ಎರಡು ಹೆಸರು, ಒಂದು ಭಾರದ್ವಾಜ್ ಸ್ಟೀಲ್ಸ್, ಇನ್ನೊಂದು ನಿವೇದಿತಾ ವಾಸುದೇವ್. ಯಾಕೋ ರಾತ್ರಿಯಿಂದ ಇಬ್ಬರನ್ನು ಭೇಟಿಯಾಗಬೇಕು ಎನ್ನುವ ತುಡಿತ ಜಾಸ್ತಿಯಾಗಿ ಇಲ್ಲಿಗೆ ಬಂದಿದ್ದು. ನಿಮ್ಮ ಕಂಪನಿ ಗ್ರೋತ್ ಬಗ್ಗೆ 2 ಮಾತಿಲ್ಲ. ಇನ್ನು 3-4 ವರ್ಷದಲ್ಲಿ ನಿಮ್ಮ ಕಂಪನಿಯ ಸಾಧನೆಯ ಹಿಂದೆ ನಿನ್ನಂತಹ ಬ್ರಿಲಿಯಂಟ್ ಬ್ಯೂಟಿ ವಿತ್ ಬ್ರೈನ್ ಇದೆ ಎಂದು ಈಗ ಗೊತ್ತಾಯಿತು. ಯು ಟು ಕಂಗ್ರಾಟ್ಸ್ ನಿವೇದಿತಾ ಆ್ಯಂಡ್ ಗುಡ್ ಲಕ್. ಯಾಕೆಂದರೆ ಈ ಕ್ಷಣದಿಂದ ಅಲ್ಲ, ನಾನು CEO ಆದಾಗಿನಿಂದ ರೆಕ್ಕೆ ಬಿಚ್ಚಿ ಆಕಾಶದ ತುದಿಯಲ್ಲಿ ಹಾರಾಡುತ್ತಿದ್ದ ನಿಮ್ಮ ಕಂಪನಿಯ ರೆಕ್ಕೆಯ ಒಂದೊಂದೇ ಪುಕ್ಕವನ್ನು ಕಿತ್ತು ಹಾಕುತ್ತಿದ್ದೇನೆ. ಸೊ ಕಂಪನಿ ನೆಲಕಚ್ಚುವ ಮೊದಲು ಬಿ ಕೇರ್ಫುಲ್ ಎಂದು ವ್ಯಂಗ್ಯವಾಗಿ ನುಡಿದು ನಕ್ಕವನನ್ನು ನೋಡಿ ನಸುನಕ್ಕವಳು, ಸೀಟಿಗೆ ಹೊರಗೆ, ಥ್ಯಾಂಕ್ಸ್ ಫಾರ್ ದಿ ವಾರ್ನಿಂಗ್ ಕಮ್ ಅಡ್ವೈಸ್ ಸರ್. ಇನ್ನೊಂದು 2 ನಿಮಿಷದಲ್ಲಿ ನಿಮಗೊಂದು ಕರೆ ಬರಬಹುದು. ಅಷ್ಟರೊಳಗಡೆ ಒಂದು ಚಿಕ್ಕ ಕತೆ ಕೇಳಿ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಅಪ್ಪ ಅಮ್ಮನ ಸಹಿ ಫೋರ್ಜರಿ ಮಾಡುತ್ತೇವೆ. ಅದು ಶಾಲೆಗೆ ಹೋಗುವಾಗ ಪ್ರತಿಯೊಬ್ಬ ದಡ್ಡನು ಮಾಡುವ ಕೆಲಸ. ಯಾಕೆಂದರೆ ತಂದೆ ತಾಯಿಯ ಭಯ. ಈಗ ನೀವು ಯಾರಿಗೆ ಭಯಪಟ್ಟು ನಮ್ಮ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದು ಮಿಸ್ಟರ್ ರಾವತ್? ಇನ್ನು ಮಕ್ಕಳಾಗಿ ಯೋಚಿಸುವುದನ್ನು ಬಿಡಿ. ನಾವೀಗ ಇರುವುದು 21ನೇ ಶತಮಾನದಲ್ಲಿ. ಎಂತೆಂತಹ ತಂತ್ರಜ್ಞಾನ ಬಂದಿದೆ ಎಂದರೆ, ಕೇವಲ ಒಂದು ಸೀಲ್ ಹಾಗೂ ಸಹಿಯಿಂದ ಇನ್ನೊಂದು ಕಂಪನಿಯನ್ನು
ಟೇಕ್ ಓವರ್ ಮಾಡಬಹುದೆಂದು ನೀವು ಯೋಚಿಸಿದ್ದರೆ ಅದು ನೀವೆಷ್ಟು ಬುದ್ಧಿವಂತರು ಎನ್ನುವುದನ್ನು ತೋರಿಸುತ್ತದೆ. ಪ್ಲೀಸ್ ನಿಮ್ಮ ವಯಸ್ಸಿಗಾದರೂ ಮರ್ಯಾದೆ ಕೊಟ್ಟು ಸ್ವಲ್ಪ ಪ್ರಬುದ್ಧವಾಗಿ ಆಲೋಚಿಸಿ ಎನ್ನುವುದರೊಳಗಡೆ ಅವನ ಫೋನ್ ರಿಂಗ್ ಆಗಿತ್ತು. ತುಸು ಅಸಮಾಧಾನದಿಂದಲೇ ನಿವೇದಿತಾಳತ್ತ ನೋಡಿದ ರೋಹನ್ ಕರೆ ಸ್ವೀಕರಿಸಿದ ಮರುಕ್ಷಣ ಕುರ್ಚಿ ಬಿಟ್ಟು ಎದ್ದು ನಿಂತು, ವಾಟ್, ತಲೆ ಕೆಟ್ಟಿದೆಯಾ ನಿಮಗೆ? ವೇಟ್, ಈಗಲೇ ಬರುತ್ತಿದ್ದೇನೆ ಎಂದವನ ವರ್ತನೆ ನೋಡಿ ನಕ್ಕ ನಿವೇದಿತಾ ಪಕ್ಕದಲ್ಲಿದ್ದ ಲ್ಯಾಪ್ಟಾಪ್ ತೆರೆದು ಅವಳ ಕೆಲಸದಲ್ಲಿ ವ್ಯಸ್ತಳಾದಳು. ಅವಳ ಕ್ಯಾಬಿನ್ ಬಾಗಿಲು ತೆರೆದ ರೋಹನ್ ಹಿಂದಿರುಗಿ, ಮಿಸ್ ನಿವೇದಿತಾ, ಜಾಸ್ತಿ ಹಾರಾಡಬೇಡಿ. ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಏನೂ ಗೊತ್ತಿಲ್ಲ. ಸೊ ಬಿ ಇನ್ ಯುವರ್ ಲಿಮಿಟ್ ಎಂದವನ ಮಾತಿಗೆ ಮುಗುಳ್ನಕ್ಕವಳು, ಸರ್, ಹಾರಾಡಲು ನೀವು ರೆಕ್ಕೆಯ ಒಂದೊಂದೇ ಪುಕ್ಕವನ್ನು ಕಿತ್ತು ಹಾಕುತ್ತಿದ್ದೀರಲ್ಲ. ಹೌ ಕ್ಯಾನ್ ಐ ಫ್ಲೈ ನೌ ಎಂದು ಅಮಾಯಕಳಾಗಿ ನುಡಿದವಳ ಮಾತಿಗೆ ಕೋಪಗೊಂಡ ರೋಹನ್ ಬಾಗಿಲನ್ನು ಬಿಟ್ಟು ಸೀದಾ ನಿವೇದಿತಾಳತ್ತ ನುಗ್ಗಿ ಬಂದವನನ್ನು ಮಿಸ್ಟರ್ ರೋಹನ್, ಬಿ ಇನ್ ಯುವರ್ ಲಿಮಿಟ್ ಎನ್ನುವ ಧ್ವನಿ ತಡೆದಿತ್ತು. ನಿವೇದಿತಾ ವಾಸುದೇವ್ ಕ್ಯಾಬಿನ್ ಹೊರಗಡೆ ಹೋದ ಕೂಡಲೇ ಸಾಮ್ರಾಟ್ ತಲೆ ತುಂಬ ರೋಹನ್ ಅವಳ ಕ್ಯಾಬಿನ್ನಲ್ಲಿರುವ ವಿಷಯವೇ ತುಂಬಿಕೊಂಡಿತ್ತು. ಅದಲ್ಲದೆ ಕಂಪನಿ ಬಗ್ಗೆ ಸ್ಟಡಿ ಮಾಡುವಾಗ ರಾವತ್ ಅಂಡರ್ವರ್ಲ್ಡ್ ಜೊತೆಗೆ ಶಾಮೀಲಾಗಿ ಎಷ್ಟೋ ಕಂಪನಿಗಳನ್ನು ಮುಚ್ಚಿಸಿದ್ದರು. ಜೊತೆಗೆ ತಮ್ಮ ಕಂಪನಿಗೂ 5-6 ಬಾರಿ ವಾರ್ನಿಂಗ್ ಕೊಡಿಸಿರುವುದನ್ನು ತಿಳಿದುಕೊಂಡಿದ್ದ. ಹಾಗಾಗಿ ಜೋಸೆಫ್ ಮಾತು ಕೇಳಿದವನಿಗೆ ನಿವೇದಿತಾ ಎದ್ದು ಹೋದಾಗ ಅವಳ ಬಗ್ಗೆಯೇ ಚಿಂತಿಸುತ್ತಿದ್ದವನು ಕೇವಲ ನಿಮಿಷಗಳಷ್ಟೇ ವಾಸುದೇವ್ ಕ್ಯಾಬಿನ್ನಲ್ಲಿ ಕುಳಿತು ಅಲ್ಲಿಂದ ಸೀದಾ ಅವಳ ಕ್ಯಾಬಿನ್ನತ್ತ ನಡೆದಿದ್ದನು. ಅವಳ ಕ್ಯಾಬಿನ್ ಎದುರೇ ತಿರುಗುತ್ತಿದ್ದವನು ಕ್ಯಾಬಿನ್ ಬಾಗಿಲು ಸದ್ದಾದಾಗ ಸೀದಾ ಕ್ಯಾಬಿನ್ ಎದುರು ಬಂದು ನಿಂತು ಅವರಿಬ್ಬರ ಮಾತಿಗೆ ಕಿವಿಯಾಗಿದ್ದವನಿಗೆ ರೋಹನ್ ಮಾತು ಕೇಳಿ ಅಸಾಧ್ಯವಾದ ಕೋಪ ಉಕ್ಕಿ ಬಂದು ಕ್ಯಾಬಿನ್ ಒಳಗಡೆ ನುಗ್ಗಿದ. ಸಾಮ್ರಾಟ್ನನ್ನು ಮೇಲಿನಿಂದ ಕೆಳಗಡೆ ನೋಡಿ, ನೌ ಹೂ ದ ಹೆಲ್ ಆರ್ ಯು ಮ್ಯಾನ್ ಎಂದು ಕೋಪದಲ್ಲೇ ನುಡಿಯುತ್ತಿರುವವನ ಎದುರು ನಿಂತ ಸಾಮ್ರಾಟ್ ಏನೋ ಹೇಳಬೇಕು ಎನ್ನುವಾಗ, ಮಿಸ್ಟರ್ ರಾವತ್, ಮೀಟ್ ಫ್ಯೂಚರ್ ಸಿಇಒ ಆಫ್ ಭಾರದ್ವಾಜ್ ಸ್ಟೀಲ್ಸ್ ಮಿಸ್ಟರ್ ಸಾಮ್ರಾಟ್ ಭಾರದ್ವಾಜ್ ಎಂದಾಗ ನಿವೇದಿತಾ ಮಾತು ಕೇಳಿ ಅವನು ಸಾಮ್ರಾಟನನ್ನು ತಿನ್ನುವಂತೆ ನೋಡುತ್ತಿದ್ದನು. ಏನೋ ಹೇಳಲು ಹೊರಟ ರೋಹನ್ ಫೋನ್ ಪುನಃ ರಿಂಗಣಿಸಿದಾಗ, ನಿಮ್ಮಿಬ್ಬರನ್ನು ಇನ್ನೊಮ್ಮೆ ನೋಡಿಕೊಳ್ಳುತ್ತೇನೆ. ನಿಮ್ಮ ಕಂಪನಿಯ ಸರ್ವನಾಶ ನನ್ನ ಕೈಯಲ್ಲೇ ಎಂದು ಬೊಬ್ಬೆ ಹೊಡೆಯುತ್ತಾ ಹೋಗುತ್ತಿದ್ದವನನ್ನು ನೋಡಿ ಏನೋ ಹೇಳಲು ಹೊರಟ ಸಾಮ್ರಾಟ್ ಕೈ ಹಿಡಿದ ನಿವೇದಿತಾ, ಬೊಗಳೋ ನಾಯಿ ಕಚ್ಚೋಲ್ಲ, ಇದೆಲ್ಲ ಬಿಸ್ನೆಸ್ಸಲ್ಲಿ ಇದ್ದದ್ದೇ, ಲೀವ್ ಹಿಮ್ ಎಂದು ಅವನ ಕೈಯನ್ನು ಬಿಟ್ಟಳು. ದೀರ್ಘ ಉಸಿರು ಹೊರಚೆಲ್ಲಿದ ಸಾಮ್ರಾಟ್ ಅವಳನ್ನು ಒಮ್ಮೆ ದೀರ್ಘವಾಗಿ ದಿಟ್ಟಿಸಿದವನು, ಇವಳು ಬದಲಾಗಲೇ ಇಲ್ಲ, ಇಂದಿಗೂ ಇವಳ ಧೈರ್ಯಕ್ಕೆ ಮೆಚ್ಚಲೇಬೇಕು ಎಂದುಕೊಂಡವನ ತುಟಿ ಅಂಚಲ್ಲಿ ನಗು ಹೊರಳಿತು. ಇತ್ತ ವೇಗವಾಗಿ ಓಡುವ ನಡಿಗೆಯಲ್ಲಿ ಹೆಜ್ಜೆ ಇಡುತ್ತಿದ್ದ ರೋಹನ್ ಎದುರು ಬರುತ್ತಿರುವ ಹುಡುಗಿಗೆ ಗುದ್ದಿದ ರಭಸಕ್ಕೆ ಇವನು ಜಾರಿ ಬೀಳುವುದರ ಜೊತೆಗೆ ಅವಳು ಇವನ ಮೈಮೇಲೆ ಬಿದ್ದಿದ್ದಳು. ರೋಹನ್ ಸೊಂಟಕ್ಕೆ ಜೋರಾಗಿಯೇ ಏಟಾಗಿತ್ತು. ಜೊತೆಗೆ ಮೈ ಮೇಲಿರುವ ಭಾರ ಅವಳನ್ನು ತಳ್ಳಿದವನೇ ಸೊಂಟ ಹಿಡಿದುಕೊಂಡು ಎದ್ದು ನಿಂತು, ಯು ಹೊಟ್ಟೆಗೆ ಅದೇನು ತಿಂತೀಯ? ಒಳ್ಳೆ ಕಾಡೆಮ್ಮೆ ಬೆಳೆದ ಹಾಗೆ ಬೆಳೆದಿದ್ದೀಯ, ಕಣ್ಣು ಕಾಣಿಸಲ್ವಾ ಎಂದವನ ಎದುರು ಸಿಟ್ಟಲ್ಲಿ ನಿಂತವಳು, ಹಲೋ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್, ಕಣ್ಣು ನಿನಗೆ ಕಾಣಿಸುತ್ತೆ ತಾನೇ, ಮತ್ತ್ಯಾಕೆ ನನಗೆ ಬಂದು ಗುದ್ದಿದ್ದು ರಾಸ್ಕಲ್ ಎಂದಳು. ಡುಮ್ಮಿ, ರೆಸ್ಪೆಕ್ಟ್ ಇರಲಿ, ನಿನಗೆ ನಾನು ಯಾರು ಅನ್ನೋದು ಗೊತ್ತಾ? ರೋಹನ್ ರಾವತ್, ಸಿಇಒ ಆಫ್ ಅಂತ ಮುಂದೇನೋ ಹೇಳುವ ಮೊದಲೇ, ಓ ನೀನಾ ಫೋರ್ಜರಿ ಕಿಂಗ್, ಆಹಾ, ಅಲ್ಲ ಹೋಗಿ ನನ್ನ ಸಿಗ್ನೇಚರನ್ನೇ ಫೋರ್ಜರಿ ಮಾಡಿದ್ದೀಯಲ್ಲ, ನಿನಗೆಷ್ಟು ಅಹಂಕಾರ ಇರಬೇಕು? ಯು ನೋ ಹೂ ಆಮ್ ಐ? ಸಿಂಚನಾ ವಾಸುದೇವ್, ಹೆಬ್ಬೆಟ್ಟು ಹಾಕೋ ನನ್ನ ಮಕ್ಕಳು ತರಹ ಕಾಪಿ ಕ್ಯಾಟ್ ಮಾಡಿದ್ದೀಯಲ್ಲ, ಸಿಇಒ ಅಂತೀಯ, ನಿನಗೆ ಸ್ವಂತ ಬುದ್ಧಿನೇ ಇಲ್ವಾ ಅನ್ನುತ್ತಾ ಅವನ ನೇರಕ್ಕೆ ನಿಂತು ಕಿರುಚಿದಳು. ಅವಳನ್ನು ಮೇಲಿಂದ ಕೆಳಕ್ಕೆ 3-4 ಬಾರಿ ನೋಡಿದವನು ಏನೋ ಹೇಳಬೇಕು ಎನ್ನುವಾಗ ಅವನ ಮೊಬೈಲ್ ರಿಂಗಣಿಸಿತ್ತು. ಕರೆ ಸ್ವೀಕರಿಸಿದವನು, ಡುಮ್ಮಿ, ಇವತ್ತು ಬದುಕೊಂಡೆ, ಇನ್ನೊಮ್ಮೆ ಸಿಗು,
ನಿನ್ನ ಕೊಬ್ಬೆಲ್ಲವನ್ನು ಇಳಿಸ್ತೀನಿ ಲೇಡಿ ಎಲಿಫೆಂಟ್ ಎನ್ನುತ್ತಾ ಬಿರುಸಾಗಿ ಅಲ್ಲಿಂದ ಹೊರಟನು. ಸ್ಟುಪಿಡ್, ಇನ್ನೊಮ್ಮೆ ನನ್ನ ಕೈಗೆ ನೀನು ಸಿಕ್ಕರೆ ನಿನ್ನ ತಿಥಿ ಗ್ಯಾರಂಟಿ ಅನ್ನುತ್ತಾ ಕಾಲಪ್ಪಳಿಸಿ ತನ್ನ ಕ್ಯಾಬಿನ್ ಒಳಗಡೆ ಹೋದ ಕೂಡಲೇ ನಿವೇದಿತಾ ಅವಳನ್ನು ಕರೆ ಮಾಡಿ ಬರಲು ಹೇಳಿದಳು. ಅಲ್ಲಿ ಸಾಮ್ರಾಟ್ ಜೊತೆಗೆ ಅವಳ ಕೈ ಕೆಳಗಡೆ ಕೆಲಸ ಮಾಡುವ ಇಬ್ಬರು ನಂಬಿಕಸ್ಥರು ತಲೆ ತಗ್ಗಿಸಿ ನಿಂತಿದ್ದರು. ಒಬ್ಬ ಅವಳ ಪದವಿಯ ಗೆಳೆಯ, ಇನ್ನೊಬ್ಬಳು ನಿವೇದಿತಾಳೆ ಆಯ್ಕೆ ಮಾಡಿದ ಹುಡುಗಿ. ಅವರಿಬ್ಬರತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಾಗ ಸಿಂಚನ, ಇವರಿಬ್ಬರೇ ಆ ಪ್ರಾಜೆಕ್ಟ್ ಡೀಟೇಲ್ಸ್ ರಾವತ್ ಕೈಗೆ ಸಿಗುವಂತೆ ಮಾಡಿದ್ದು. ಇವರಿಬ್ಬರು ಕಳೆದ 2 ತಿಂಗಳಿನಿಂದ ಪ್ರಾಜೆಕ್ಟ್ ಬಗೆಗಿನ ಎಲ್ಲ ಡೀಟೇಲ್ಸನ್ನು ಪಿನ್ ಟು ಪಿನ್ ರಾವತ್ ಕಂಪನಿಗೆ ತಿಳಿಸುತ್ತಿದ್ದಾರೆ. ಪೊಲೀಸ್ ಆನ್ ದಿ ವೇ. ಇವರ ಬಳಿ ನಿನಗೇನಾದರೂ ಮಾತನಾಡಲಿಕ್ಕಿದೆಯಾ ಎನ್ನುವುದರೊಳಗಡೆ ಅವರಿಬ್ಬರ ಕೆನ್ನೆಗೆ ಸಿಂಚನ ಸರಿಯಾಗಿ ಬಾರಿಸಿದ್ದಳು. ಮೊದಲೇ ರೋಹನ್ ಮೇಲಿನ ಸಿಟ್ಟಲ್ಲಿ ಕುದಿಯುತ್ತಿದ್ದವಳಿಗೆ ಈಗ ಗೆಳೆಯ ಎಂದು ನಂಬಿದ ವ್ಯಕ್ತಿಯಿಂದ ಆದ ಮೋಸಕ್ಕೆ ತಾಳ್ಮೆ ಕಳೆದುಕೊಂಡಿದ್ದಳು. ಏನನ್ನೂ ಹೇಳದೆ ಅಲ್ಲಿಂದ ಸಿಂಚನ ಹೊರಟರೆ ಸ್ವಲ್ಪದರಲ್ಲೇ ಪೊಲೀಸ್ ಅವರ ಕೆಲಸ ಮಾಡಿದ್ದರು. ಸಾಮ್ರಾಟ್ ಹಾಗೂ ನಿವೇದಿತಾ ಕ್ಲೈಂಟ್ಸ್ ಬಳಿ ಮಾತನಾಡಿ ಅವರಿಗೆ ಆದ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ರಾವತ್ ಕಂಪನಿ ಮೇಲೆ ಫ್ರಾಡ್ ಕೇಸ್ ಹಾಕಿಸಿದ್ದರು. ಪ್ರಾಜೆಕ್ಟಲ್ಲಿ ಅಲ್ಪ ಸ್ವಲ್ಪ ನಷ್ಟವಾಗಿದ್ದರ ಜೊತೆಗೆ ಪ್ರಾಜೆಕ್ಟ್ ಮುಗಿಸುವ ಅವಧಿಯನ್ನು ಕಡಿಮೆಗೊಳಿಸಿದ್ದರು. ವಾಸುದೇವ್ ಪೂರ್ತಿ ಪ್ರಾಜೆಕ್ಟ್ ಜವಾಬ್ದಾರಿಯನ್ನು ನಿವೇದಿತಾ ಹಾಗೂ ಸಾಮ್ರಾಟ್ ತಲೆಗೇರಿಸಿದ ಕಾರಣ ಆ ಕ್ಷಣದಿಂದ ಅವರಿಬ್ಬರು ಆ ಪ್ರಾಜೆಕ್ಟ್ ಕೆಲಸದಲ್ಲಿ ನಿರತರಾಗಿ ಇಬ್ಬರು ವಾಸುದೇವ್ ಕ್ಯಾಬಿನ್ನಿಗೆ ಶಿಫ್ಟ್ ಆಗಿದ್ದರು. ಪ್ರಾಜೆಕ್ಟಿನ ಪ್ರತಿಯೊಂದು ವಿಷಯದಲ್ಲೂ ವಾಸುದೇವ್ ಅವರ ಒಪ್ಪಿಗೆ ಹಾಗೂ ಅಭಿಪ್ರಾಯಗಳನ್ನು ಪಡೆದೇ ಅವರಿಬ್ಬರು ಮುಂದುವರಿಯುತ್ತಿದ್ದರು. ಅವರಿಬ್ಬರ ಕಾರ್ಯವೈಖರಿ ಹಾಗೂ ಕೆಲಸದ ಬಗ್ಗೆ ಇಬ್ಬರ ನಡುವೆ ಇರುವ ಹೊಂದಾಣಿಕೆಯನ್ನು ಗಮನಿಸಿದ ವಾಸುದೇವ್ ತಲೆಯಲ್ಲಿ ಅವರ ಬಗ್ಗೆ ಕೆಲವೊಂದು ವಿಷಯಗಳು ಜನ್ಮ ತಾಳಿದ ಮರುಕ್ಷಣ ಸಾಮ್ರಾಟ್ ಮಾತು ಹಾಗೂ ವಾಸ್ತವದ ನೆನಪಾದಾಗ ಆ ವಿಷಯಗಳನ್ನು ಅಲ್ಲೇ ಮರೆತು ಬಿಡುತ್ತಿದ್ದರು. ವಾರಗಳ ಬಳಿಕ ಅಖಿಲ್ ಮರಳಿ ಬಂದಾಗ ವಾಸುದೇವ್ ಅವನಿಗೆ ಮನಸ್ಸೋ ಇಚ್ಛೆ ಬೈದು ಇನ್ನೆಂದೂ ಗೆಳೆಯರ ಜೊತೆಗೆ ಸುತ್ತಬಾರದು ಎನ್ನುವ ಕಟ್ಟಾಜ್ಞೆ ಮಾಡಿದ್ದರು. ಕಂಪನಿ ಬಗ್ಗೆ ಸಿಂಚನ ಮೂಲಕ ತಿಳಿದವನು ಬೇಗನೆ ಕಂಪನಿಯತ್ತ ನಡೆದವನು ತನ್ನ ಕ್ಯಾಬಿನ್ ಒಳಗಡೆ ಹೋಗಬೇಕೆಂದು ಲಿಫ್ಟ್ ಒಳಗಡೆ ಹೋದವನಿಗೆ ಅಲ್ಲಿ ನಿಂತಿರುವವಳನ್ನು ನೋಡಿ ಇರಿಸು ಮುರುಸಾಗಿತ್ತು. ತನ್ನ ಕ್ಯಾಬಿನ್ ಇರುವ ಫ್ಲೋರ್ ನಂಬರ್ ಒತ್ತಿ ಸುಮ್ಮನೆ ಮೊಬೈಲತ್ತ ನೋಟ ಹರಿಸಿದರೆ ಮಾನ್ಯತಾ ಹಣೆಯಲ್ಲಿ ಬೆವರು ಹನಿಗಳು ಸಾಲುಗಟ್ಟುತ್ತಿದ್ದವು. ಆ ಘಟನೆಯ ಮರುದಿನ ಆರೋಗ್ಯ ಸರಿಯಿಲ್ಲವೆಂದು ರಜೆ ಹಾಕಲು ನಿವೇದಿತಾಳಿಗೆ ಕರೆ ಮಾಡಿದಾಗ ಪ್ರಾಜೆಕ್ಟ್ ಬಗೆಗೆ ಆದ ಅವಾಂತರವನ್ನು ತಿಳಿದು ತನ್ನೆಲ್ಲ ನೋವನ್ನು ಬದಿಗೊತ್ತಿ ತನ್ನ ಕೆಲಸಕ್ಕೆ ಹಾಜರಾದವಳಿಗೆ ಅಖಿಲ್ ಇಲ್ಲವೆಂದು ತಿಳಿದಾಗ ತನ್ನೆಲ್ಲ ಗಮನವನ್ನು ಕೆಲಸದ ಮೇಲೆ ಇಟ್ಟಿದ್ದಳು. ಕೆಲಸದ ಜೊತೆಗೆ ತನ್ನ ನೋವನ್ನು ಮರೆತಿದ್ದವಳಿಗೆ ಅಖಿಲ್ ಇರುವು ಆ ನೋವನ್ನು ನೆನಪಿಸಿತ್ತು. ಹೆಗಲಲ್ಲಿದ್ದ ಹ್ಯಾಂಡ್ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿ ನಿಂತವಳಿಗೆ, ಎಕ್ಸ್ಕ್ಯೂಸ್ ಮೀ, ಯುವರ್ ಫ್ಲೋರ್. ಲಿಫ್ಟಲ್ಲಿಯೂ ಕಣ್ಮುಚ್ಚಿಕೊಂಡು ನಿದ್ರೆ ಮಾಡುತ್ತಿದ್ದೀಯಾ ಎಂದ ಅಖಿಲ್ ಹೀಯಾಳಿಕೆಯ ಮಾತುಗಳಿಗೆ ಕಣ್ಬಿಟ್ಟವಳು ಏನೂ ಮಾತನಾಡದೆ ವೇಗವಾಗಿ ಲಿಫ್ಟಿನಿಂದ ಹೊರಗಡೆ ನಡೆದಳು. ಈಡಿಯಟ್ ಗರ್ಲ್ ಎಂದುಕೊಂಡವನು ತನ್ನ ಫ್ಲೋರ್ ಬಂದಾಗ ಕ್ಯಾಬಿನ್ನತ್ತ ನಡೆದನು. ಕೆಲಸದ ನಡುವೆ ಆಗಾಗ ಹಠಾತ್ತಾಗಿ ಬೆವರಿ ನಡುಗುವ ಕೈಗಳಿಂದ ನೀರು ಕುಡಿಯುವ ನಿವೇದಿತಾಳನ್ನು 3-4 ಬಾರಿ ಸಾಮ್ರಾಟ್ ಗಮನಿಸಿದ್ದನು. ಆ ದಿನವೂ ಬೆವರುತ್ತಾ ನೀರು ಕುಡಿಯುವವಳ ಕೈ ಹಿಡಿದು, ನೀವಿ, ಆರ್ ಯು ಓಕೆ? ಸಡನ್ನಾಗಿ ಸೈಟ್ ಆಗ್ತಾ ಇದೆಯಾ? ಹಸಿವಾಗ್ತಿದೆಯಾ? ಜ್ಯೂಸ್ ಅಥವಾ ಇಲ್ಲಿಗೆ ಊಟ ಏನಾದರೂ ತರಿಸ್ಲಾ ಅನ್ನುತ್ತಾ ಎದ್ದು ಅವಳ ಪಕ್ಕದಲ್ಲಿ ನಿಂತನು. ನೀರಿನ ಬಾಟಲನ್ನು ಕೆಳಗಿಟ್ಟು ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಥಿಂಗ್, ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಯಿತು, ಬಟ್ ಐ ಕ್ಯಾನ್ ಮ್ಯಾನೇಜ್ ಎಂದು ಕುರ್ಚಿಗೆ ಹೊರಗಿ ಕಣ್ಮುಚ್ಚಿದಳು. ವಾಸುದೇವ್ ಬೇರೆ ಸೆಕ್ಷನ್ನಲ್ಲಿದ್ದ ಕಾರಣ ಅವನ ಕ್ಯಾಬಿನ್ನಲ್ಲಿ ಇಬ್ಬರೇ ಇದ್ದರು. ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಸಾಮ್ರಾಟ್ ಕೆಲಸದತ್ತ ಗಮನ ಹರಿಸಿದರು. ಊಟದ ಸಮಯವಾದಾಗ ಅವಳ ಕೈಯಲ್ಲಿದ್ದ ಫೈಲ್ ಎತ್ತಿಕೊಂಡು, ನೀವಿ, ತುಂಬ ಹಸಿವು, ಬಾ ಊಟ ಮಾಡೋಣ, ಆಮೇಲೆ ಉಳಿದ ಕೆಲಸ ಎಂದವನ ಮಾತಿಗೆ ಕೈ ಗಡಿಯಾರದತ್ತ ನೋಡಿ ನಸುನಕ್ಕು ಎದ್ದು ನಿಂತು 2 ಹೆಜ್ಜೆ ಇಟ್ಟವಳಿಗೆ ತಲೆ ತಿರುಗಿದಂತಾಗಿ ಆಯತಪ್ಪಿ ಮುಗ್ಗರಿಸಲು ಹೊರಟವಳು ಕುರ್ಚಿಯನ್ನು ಆಸರೆಗೆ ಹಿಡಿದಾಗ ಅದು ಎದುರಿದ್ದ ಟೇಬಲ್ಲಿಗೆ ಬಡಿದು
ಜೋರಾಗಿಯೇ ಸದ್ದಾಗಿತ್ತು. ಬಾಗಿಲು ತೆರೆಯಲು ಹೊರಟ ಸಾಮ್ರಾಟ್ ಆ ಸದ್ದು ಕೇಳಿ ತಿರುಗಿದವನು ನೆಲಕ್ಕೆ ಕುಸಿಯುತ್ತಿರುವ ನಿವೇದಿತಾಳನ್ನು ನೋಡಿ ಓಡಿ ಬಂದು ಅವನ ತೆಕ್ಕೆಗೆ ತೆಗೆದುಕೊಂಡು ನೆಲದ ಮೇಲೆ ಕುಳಿತನು. ಅರೆ ಕಣ್ಣು ಮುಚ್ಚಿ ತೆರೆಯುತ್ತಿದ್ದವಳ ಕೆನ್ನೆ ತಟ್ಟಿ ನಿವೇದಿತಾ, ಕಣ್ಣು ಬಿಡು, ಏನಾಯ್ತು ಎನ್ನುವಾಗ ಅವಳು ಪೂರ್ತಿಯಾಗಿ ಕಣ್ಮುಚ್ಚಿದಳು. ಸಾಮ್ರಾಟ್ ಆಘಾತದಲ್ಲೇ ನಿವೇದಿತಾ, ಲುಕ್ ಅಟ್ ಮೀ ಎನ್ನುತ್ತಾ ಅವಳನ್ನು ಎತ್ತಿ ಅಲ್ಲೇ ಇದ್ದ ಸೋಫಾದಲ್ಲಿ ಮಲಗಿಸಿ ಬಾಟಲಲ್ಲಿದ್ದ ನೀರನ್ನು ಅವಳ ಮುಖಕ್ಕೆ ಚಿಮುಕಿಸಿದರೂ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಪುನಃ ಅವಳ ಕೆನ್ನೆ ತಟ್ಟಿ ಜೋರಾಗಿ ಶ್ರದ್ಧಾ ಶ್ರದ್ಧಾ ನೋಡಮ್ಮ ಇಲ್ಲಿ ಅನ್ನುತ್ತಾ ಅವಳ ಕೈ ಕಾಲನ್ನು ತಿಕ್ಕುತ್ತಾ ಪುನಃ ಬೊಗಸೆಯಲ್ಲಿಷ್ಟು ತಣ್ಣೀರು ಹಿಡಿದು ಅವಳ ಮುಖದ ಮೇಲೆ ಚಿಮುಕಿಸಿ ಅವಳನ್ನು ಎಚ್ಚರಿಸುವುದರಲ್ಲಿ ಸಫಲನಾಗಿದ್ದನು. ನಿಧಾನವಾಗಿ ಕಣ್ಣು ಬಿಟ್ಟ ನಿವೇದಿತಾ ತೀರ ಸನಿಹದಲ್ಲಿ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿರುವ ಸಾಮ್ರಾಟನನ್ನು ನೋಡಿ ಎದ್ದು ಕೂರಲು ಪ್ರಯತ್ನಿಸಿದವಳ ಸಹಾಯಕ್ಕೆ ನಿಂತು ಅವಳನ್ನು ಕೂರಿಸಿ ಕುಡಿಯಲು ನೀರು ಕೊಟ್ಟು, ಶ್ರದ್ಧಾ, ಆರ್ ಯು ಓಕೆ? ಬೆಳಿಗ್ಗೆಯಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ, ತುಂಬ ಸುಸ್ತಾದಂತೆ ಕಾಣಿಸುತ್ತಿದ್ದೀಯ ಅನ್ನುತ್ತಾ ಅವಳ ಕೈಯಲ್ಲಿದ್ದ ಬಾಟಲ್ ತೆಗೆದುಕೊಂಡು ಅವಳ ಪಕ್ಕವೇ ಕುಳಿತನು. ಕಣ್ಣು ಮುಚ್ಚಿ ದೀರ್ಘ ಉಸಿರು ಹೊರ ಚೆಲ್ಲಿದ ನಿವೇದಿತಾ, ಸ್ವಲ್ಪ ತಲೆನೋವು ಅಷ್ಟೆ, ವರ್ಕ್ಲೋಡ್ ಜಾಸ್ತಿ ಇದ್ದಾಗ ಇದ್ದದ್ದೇ ಇದು, ಮೈಗ್ರೇನ್ ಹಾಗೆ, ಬಿಡು ಊಟ ಮಾಡೋಣ, ಎಲ್ಲರೂ ನಮ್ಮಿಬ್ಬರಿಗೆ ಕಾಯುತ್ತಿರಬಹುದು ಅನ್ನುತ್ತಾ ಅಲ್ಲಿಂದ ಎದ್ದು ನಿಂತಳು. ಅವಳ ಕೈ ಹಿಡಿದವನು, ಶ್ರದ್ಧಾ, ಟೇಕ್ ಸಮ್ ರೆಸ್ಟ್, ಊಟ ಮಾಡಿ ಮನೆಗೆ ಹೋಗು, ಅಂಕಲ್ ಬಳಿ ಮಾತನಾಡಿ ಉಳಿದ ಕೆಲಸ ನಾನು ಮಾಡುತ್ತೇನೆ ಎಂದವನ ಮಾತಿಗೆ ಗಾಬರಿಯಲ್ಲಿ, ಪ್ಲೀಸ್ ಸಾಮ್ರಾಟ್, ಅಪ್ಪನ ಬಳಿ ಇದೆಲ್ಲ ಏನು ಹೇಳಬೇಡ, ಚೂರು ತಲೆನೋವು ಎಂದರೆ ಸಾಕು ಪೂರ್ತಿ ಆಸ್ಪತ್ರೆಯನ್ನೇ ಇಲ್ಲಿಗೆ ಕರೆಸಿ ಬಿಡುತ್ತಾರೆ, ಇದು ನಾರ್ಮಲ್ ತಲೆನೋವು, ಬೆಳಿಗ್ಗೆ ಹೊಟ್ಟೆಗೆ ಸರಿಯಾಗಿ ತಿನ್ನದ ಕಾರಣ ವೀಕ್ನೆಸ್ ಆಗಿದೆ ಅಷ್ಟೇ, ಬಾ ಊಟ ಮಾಡಿ ಬರೋಣ, ಎಲ್ಲ ಸರಿಯಾಗುತ್ತದೆ ಎಂದು ಇಬ್ಬರು ಅವಳ ಕ್ಯಾಬಿನ್ನತ್ತ ಹೊರಟರು. ಊಟ ಮುಗಿಸಿ ವಾಪಸ್ಸಾಗುವಾಗ ಸಾಮ್ರಾಟ್ ಕೇಳಲು ಮರೆತೆ, ನಾನು ತಲೆ ಸುತ್ತಿ ಬಿದ್ದಾಗ ನನ್ನನ್ನು ಶ್ರದ್ಧಾ ಅಂತ ಯಾಕೆ ಕರೆಯುತ್ತಿದ್ದೆ ಅಂತ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡಿದಳು. ಅವನು ಆಘಾತದಲ್ಲಿ ಉಗುಳು ನುಂಗುತ್ತಾ, ನಾನು ಯಾವಾಗ ಶ್ರದ್ಧಾ ಅಂದಿದ್ದು? ನಿನಗೆ ಇಲ್ಲ ನಿವೇದಿತಾ ಅಂತಾನೆ ಕರೆದದ್ದು ಅನ್ನುತ್ತಾ ಕಣ್ಣೋಟ ತಪ್ಪಿಸಿ ಹೇಳಿದನು. ಈ ಕತೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಥ್ಯಾಂಕ್ ಯು ಸೋ ಮಚ್.